ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರ ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿರುವ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿದ್ದೇವೆ. ಇದು ಗಂಗಾ, ಯಮುನಾ ಮತ್ತು ಅದೃಶ್ಯವಾಗಿ ಹರಿಯುತ್ತದೆ ಎಂದು ನಂಬಲಾಗಿರುವ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾಗಿದೆ. ಈ ಕಾರಣದಿಂದಲೇ ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ಸ್ಥಳವನ್ನು ತೀರ್ಥರಾಜ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಸಮುದ್ರದ ಮಂಥನದ ವೇಳೆ ಅಮೃತದ ಕೆಲವು ಹನಿಗಳು ಈ ಸ್ಥಳದಲ್ಲಿ ಬಿದ್ದವು ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಇಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ತ್ರಿವೇಣಿ ಸಂಗಮದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ನೀರಿನ ಬಣ್ಣಗಳು ವಿಭಿನ್ನವಾಗಿ ಕಾಣಿಸುತ್ತವೆ. ಗಂಗೆಯ ನೀರು ತಿಳಿ ಬಣ್ಣದಲ್ಲಿದ್ದು ಯಮುನೆಯ ನೀರು ಗಾಢ ಬಣ್ಣದಲ್ಲಿ ಹರಿಯುತ್ತದೆ. ಸರಸ್ವತಿ ನದಿ ಭೂಗರ್ಭದಲ್ಲಿ ಹರಿಯುತ್ತದೆ ಎಂಬುದು ಪುರಾತನ ನಂಬಿಕೆಯಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ನಡೆಯುವ ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮಾಗಮವಾಗಿದೆ. ಕೋಟ್ಯಾಂತರ ಭಕ್ತರು ಈ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಸಂಗಮಕ್ಕೆ ದೋಣಿಯಲ್ಲಿ ತೆರಳಿ ಮಧ್ಯಭಾಗದಲ್ಲಿ ಸ್ನಾನ ಮಾಡುವುದು ಭಕ್ತರಿಗೆ ವಿಶೇಷ ಅನುಭವವಾಗಿರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸಂಗಮದ ನೋಟ ಮನಸ್ಸಿಗೆ ಅದ್ಭುತ ಶಾಂತಿಯನ್ನು ನೀಡುತ್ತದೆ. ನೀವು ಪ್ರಯಾಗರಾಜಕ್ಕೆ ಭೇಟಿ ನೀಡಿದರೆ ತ್ರಿವೇಣಿ ಸಂಗಮದ ಜೊತೆಗೆ ಅಕ್ಬರ್ ಕೋಟೆ, ದೊಡ್ಡ ಹನುಮಾನ್ ದೇವಾಲಯ ಮತ್ತು ಆನಂದ್ ಭವನವನ್ನು ನೋಡಬಹುದು. ಕೊನೆಯದಾಗಿ, ತ್ರಿವೇಣಿ ಸಂಗಮವು ಕೇವಲ 3 ನದಿಗಳ ಸಂಗಮವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಭಾರತೀಯ ಸಂಸ್ಕೃತಿಯ ಜೀವಂತ ಪ್ರತೀಕವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.